ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಅರಕಲಗೂಡು ರಾಮನಾಥಪುರ ಅಗ್ರಹಾರ ಪಂಚಾಯತ್ ಸಂಬಂಧಪಟ್ಟ ಮುತ್ತುಗದ ಹೊಸೂರು ಇಲ್ಲಿಯ ಮಂಜೇಗೌಡ ಎಂಬ ವ್ಯಕ್ತಿಯು ಅದೇ ಊರಿನ ಗ್ರಾಮ ಮಟ್ಟದ ವ್ಯಾಪ್ತಿಗೆ ಬರುವ ಜಾಗವನ್ನು ಅನಧಿಕೃತವಾಗಿ ತಮ್ಮ ಹೆಸರಿಗೆ ಮಾಡಿಸಿಕೊಂಡು ಶೆಡ್ ಅಳವಡಿಸಿ ದೌರ್ಜನ್ಯ ಮಾಡಿರುತ್ತಾರೆ ಎಂದು ತಿಳಿದು ಬಂದಿರುತ್ತದೆ. ಆದರೆ ಮಂಜೇಗೌಡ ಎಂಬ ವ್ಯಕ್ತಿಯು ಪಂಚಾಯತ್ ಸಿಬ್ಬಂದಿಯೂ ಆಗಿರುತ್ತಾರೆ. ಆದ್ದರಿಂದ ಸಿಬ್ಬಂದಿಯಾದ ಕಾರಣ ಅಲ್ಲಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ನಿರ್ಲಕ್ಷ್ಯವೇ ಕಾರಣ. ಈ ಜಾಗಕ್ಕೆ ಸಂಬಂಧಪಟ್ಟ ಇಒ ಅವರು ಕೋರ್ಟ್ನಲ್ಲಿ ಇರುವ ಕಾರಣ ಆ ಜಾಗಕ್ಕೆ ಯಾವುದೇ ವ್ಯಕ್ತಿಯ ಹಕ್ಕು ಇರುವುದಿಲ್ಲ. ಆದುದರಿಂದ ಈಗ ಅನಧಿಕೃತವಾಗಿ ನಿರ್ಮಾಣವಾಗಿರುವ ಶೆಡ್ ಅನ್ನು ಕೂಡಲೇ ತೆರವು ಮಾಡಬೇಕಾಗಿ ಇಒ ಸರ್ ಸೂಚನೆ ನೀಡಿದ್ದು, ಆದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿರುವುದು ಎದ್ದು ಕಾಣಿಸುತ್ತಿದೆ. ಆದುದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಶೆಡ್ ಅನ್ನು ತೆರವುಗೊಳಿಸಲು ಆ ಜಾಗವು ಊರಿನ ಗ್ರಾಮದ ಬಸವೇಶ್ವರ ದೇವಸ್ಥಾನಕ್ಕೆ ತುಂಬಾ ಅನುಕೂಲವಾಗಿರುತ್ತದೆ ಮತ್ತೆ ಆರ್ಟಿಐ ಕಾರ್ಯಕರ್ತ ನಾಗೇಶ್ ಅವರು ಆಗ್ರಹಿಸುತ್ತಾರೆ. ವರದಿ ಮಂಜು ಗಂಗೂರು, ಅರಕಲಗೂಡು. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸಿಬ್ಬಂದಿ ವಾಟರ್ ಮ್ಯಾನು ನನ್ನೇನು ಮಾಡೋಕ್ಕಾಯ್ತದೆ? ನಮ್ಮ ಅಧಿಕಾರಿಗಳೆಲ್ಲ ಇರ್ತಾರೆ. ಹಂಗಂದ್ರೆ ತಾಲೂಕು ಪಂಚಾಯತಿ ಅಧಿಕಾರಿಗಳೆಲ್ಲ ನಾನು ಹೇಳ್ದಂಗೆ ಕೇಳ್ತಾರೆ. ಆ ರೀತಿಯ ಒಂದು ವಿವೇಚನೆ ಇಟ್ಕೊಂಡು ಅವರು ಈ ರೀತಿಯ ಕೃತ್ಯಕ್ಕೆ ಮುಂದಾಗಿರ್ತಾರೆ. ಆ ಗ್ರಾಮ ಠಾಣವನ್ನು ನಿನ್ನೆ ದಿನ ಇಒ ಸಾಹೇಬರು ಬಂದು ಸ್ಥಳ ಮಾಜೂರು ಮಾಡಿ ಆ ಸಡ್ಡನ್ನು ತೆರವುಗೊಳಿಸಿ ಅಂತ PDO ಅವ್ರಿಗೆ ಸೂಚನೆ ನೀಡಿರ್ತಾರೆ. ಈ PDO ಮೋಹನ್ ಅವರು ಇನ್ನೂ ಸಹ ನಾವು ದೂರವಾಣಿ ಕರೆ ಮಾಡಿದ್ರೆ ತೆರವು ಮಾಡೋಕ್ಕೆ ಹೇಳಿದ್ದೀನಿ ಅಂತ ಹೇಳ್ತಿದ್ದಾರೆ. ನೋಡಿ, ಈ ಪ್ರಕರಣ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಲ್ಲೂ ತಾವು ಇರ್ತದೆ, ಸಂಬಂಧಪಟ್ಟಂಗೆ ಸಿವಿಲ್ ನ್ಯಾಯಾಲಯದಲ್ಲೂ ಇರ್ತದೆ. ನ್ಯಾಯಾಲಯ ತೀರ್ಪು ಯಾರ ಪರ ಆಗುತ್ತೆ ಆಗ ಅಲ್ಲಿ ಗಂಟ ಯಥಾಸ್ಥಿತಿ ಕಾಪಾಡಿ ಅಂತ ಇಒ ಅವರು ಮಾನ್ಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರ ನಿರ್ಲಕ್ಷ್ಯವೇ ಎದ್ದು ಕಾಣ್ತಾ ಇದೆ. ಯಾಕೆ ಅಂತಂದರೆ ಒಬ್ಬ ಸಿಬ್ಬಂದಿ, ಒಬ್ಬ ವಾಟರ್ ಮ್ಯಾನ್ ಅಂದರೆ ಅವ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿಬ್ಬಂದಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹೇಳಿದ ತಕ್ಷಣಲೇ ತೆರವುಗೊಳಿಸ್ತಾ ಇಲ್ಲ ಅಂತಂದರೆ ಆ ಸಿಬ್ಬಂದಿಯ ಪವರ್ ಎಷ್ಟೈತಿ ಅನ್ನೋದು ಆ ಇಲಾಖೆ ಅಧಿಕಾರಿಗಳು ಮಂದಟ್ಟು ಮಾಡ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಮುತ್ತುದೊಸೂರು ಗ್ರಾಮದ ರಂಗೇಗೌಡರು ಅವ್ರಿಗೆ ತಿರುಗಾಡಲಿಕ್ಕೆ ಆದಿ ಕಾಲದಿಂದಲೂ ಅದು ಗ್ರಾಮ ಠಾಣ ಆಗಿರ್ತದೆ. ಸುಮ್ಮನೆ ಇವ್ರು ಯಾವುದೋ ಒಂದು ಬೋಗಸ್ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂತ ಏನೋ ಒಂದು ಸೃಷ್ಟೀಕರಣ ಮಾಡಿಕೊಂಡು ಆ ದಾಖಲಾತಿಯ ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿಕೊಂಡು ಪಂಚಾಯತಿಲಿ ಒಂದು ಖಾತೆ ಕೂರಿಸ್ಕೊಂಡಿರ್ತಾರೆ, ಡಿಮ್ಯಾಂಡ್ ಏರಿಸ್ಕೊಂಡಿರ್ತಾರೆ. ಆ ಡಿಮ್ಯಾಂಡ್ ಆಧಾರದ ಮೇಲೆ ನಂದೇ ಇದು ಅಂದರೆ ಇವರ ಉಡಾಪೆ ಉತ್ತರ ತಕ್ಷಣ ಮಾನ್ಯ ಪಂಚಾಯತಿ ಅಭಿವೃದ್ಧಿನ ಅಧಿಕಾರಿಗಳು ಇಒ ಸಾಹೇಬರು ಡೈರೆಕ್ಷನ್ ಕೊಟ್ಟಂಗೆ ತಕ್ಷಣ ಅದು ತೆರವುಗೊಳಿಸ್ಬೇಕು. ನಾಳೆ ತೆರವುಗೊಳಿಸ್ಲಿಲ್ಲ ಅಂದರೆ ತಾಲೂಕು ಪಂಚಾಯತಿ ಮುಂಭಾಗ ಮತ್ತು ಅಗ್ರಹಾರ ಗ್ರಾಮ ಪಂಚಾಯತಿ ಮುಂಭಾಗ ಧರಣಿಗೆ ಕೂರಲಿಕ್ಕೆ ನಾವು ಏರ್ಪಾಟ್ ಮಾಡಿರ್ತೀವಿ. ಅದಾಗಬಾರ್ದು. ಯಾಕೆ ಅಂದರೆ ಇವೆಲ್ಲ ಧರಣಿ ಮಾಡಿ ಸುಮ್ಮನೆ ಯಾಕೆ ಅನ್ನೋದು ಮೊದಲು ಅಧಿಕಾರಿಗಳು ತಕ್ಷಣ ಕಾನೂನು ವಿರುದ್ಧವಾಗಿ ನಡ್ಕೊಂಡಿರುವ ಮಂಜುನಾಥನವರನ್ನು ತೆರವುಗೊಳಿಸಿ ತಕ್ಷಣ ಅದನ್ನು ಯಥಾಸ್ಥಿತಿ ಕಾಪಾಡಬೇಕು ಅಂತ ನಾನು ಒತ್ತಾಯಿಸ್ತೀನಿ. ಗೌಡ್ರೆ, ನಿಮ್ಮ ಹೆಸರೇನು? ರಂಗೇಗೌಡ. ಹಾಂ, ಅದು ನಿಮಗೆ ಜಮೀನು ನಿಮ್ಗೆ ಸಲ್ತಕ್ಕದ್ದಾ? ಹಾಂ, ಜಮೀನು ಅದೇ ಜಮೀನಿನ ಇದೆಯಾ. ಹಾಂ, ನೀವು ಎಷ್ಟು ವರ್ಷದಿಂದ ಅದರ ಅನುಭವದಲ್ಲಿ ಮಾಡ್ತಾ ಇದ್ರಿ ಫಸ್ಟು? ನಮ್ಮ ಅಜ್ಜರ ಕಾಲದಿಂದ ಅನುಭವಿಸ್ತಾ ಇದ್ವಿ. ಹಾಂ, ಹಾಂ. ಇವಾಗ ಯಾರು ಮಾಡ್ತಿದ್ದಾರೆ ಅದನ್ನು? ಇವಾಗ ನಾವೇ ಮಾಡ್ಕೊಂಡಿದ್ದು. ಹಾಂ, ಸೈಟ್ ಬಿಟ್ಟಿದ್ರು. ಇವನು ನನಗೇ ಆಗಿದೆ ಅಂತ ದೌರ್ಜನ್ಯ ಮಾಡಿದ್ರು. ಯಾವುದ್ರ ಆಧಾರದ ಮೇಲೆ ದೌರ್ಜನ್ಯ ಮಾಡಿದ್ರು ಅವರು? ನಾನು ಖಾತೆ ಆಗಿದೆ ಅಂತ. ಖಾತೆ ಎಲ್ಲಿ ಮಾಡಿದ್ದು? ಇಲ್ಲಿ ಅಗ್ರದಲ್ಲೇ ಮಾಡಿದ್ರು ಅಂತ ಹೇಳಿದ್ರು. ಯಾವ ಅಭಿವೃದ್ಧಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮಾಡಿಕೊಟ್ಟದಂತ? ನಾವು ಮಾಡಿಕೊಟ್ಟಿರೋದು. ಅದು ನಿಮ್ಮದು ದಾಖಲಾತಿ ಸರಿ ಇದೆಯಾ? ಅವ್ರು ಮಾಡಿಕೊಟ್ಟಿರೋದು ಇಲ್ಲ ಏನಾಗಿದೆ? ಅದು ಸುಳ್ಳು ದಾಖಲಾತಿ. ಅವರು ಸುಳ್ಳು ದಾಖಲಾತಿ ಮೇಲೆ ಅವ್ರಿಗೆ ಅನುಭವದ ಮೇಲೆ ಇದು ಮಾಡಿಕೊಟ್ಟಿದ್ದಾರಾ? ಹ್ಞೂ, ನಮ್ಮದೇ ಜಾಗ, ಅಲ್ಲಿ ಪಕ್ಕದಲ್ಲಿ ನಮ್ಮದೇ ಮನೆ. ಈ ಕಡೆ ಹಿತ್ತಲು ಮಾಡ್ಕೊಂಡಿದ್ದು. ನಮ್ಮ ಅಜ್ಜಿಗೆ ಮನೆ ಇಲ್ಲ ಅಂತವ ನಮ್ಮ ಅಪ್ಪ ನಮ್ಮ ತಂದೆ ಬಿಟ್ಬಿಟ್ಟಿದ್ರು. ಅವಜ್ಜಿ ಕಟ್ಕೊತ್ತು. ಪಕ್ಕದಲ್ಲಿ ನಮಗೆ ಬಿಟ್ಕೊಂಡಿದ್ದು ಅದೇ ನಂದು ಅಂತ ಬಂದು. ಇವಾಗ ಎಲ್ಲ ಹೇಳಿದ್ರು ಅಧಿಕಾರಿ CEO ಎಲ್ಲ ಇಒ ಸಾಹೇಬ್ರೆಲ್ಲ ಹೇಳಿದ್ರು ಅವನು ಅಧಿಕಾರದಲ್ಲಿ ಇದು ಮಾಡಿಕೊಂಡು ಅವರು ತೆರವುಗೊಳಿಸ್ತಾ ಇಲ್ಲ. ಎಷ್ಟು ಸರಿ ಆಯಿತು, ತೆರವುಗೊಳಿಸ್ತಾ ಇಲ್ಲ.
ಈಗ ನಮಗೆ ಜಮೀನಿಗೆ ಹೋಗೋಕ್ಕೆ ಒಂದು 10 ಎಕರೆ ಅದ್ರ ಹಿಂಬದಿಲಿ ನಿಮ್ಮದು 10 ಎಕರೆ ಜಮೀನು ಇದೆಯಾ? ಪೂರ್ತಿ. ಆಮೇಲೆ ದೇವಸ್ಥಾನದ ಅದಕ್ಕೆ ಹೋಗೋಕ್ಕೆ ಅಲ್ಲಿ ಜಾಗವೇ ಇಲ್ಲ. ಹ್ಞೂ ನೋಡಿದ್ರಲ್ಲ, ನೀವೇ ನೋಡಿದ್ರಲ್ಲ, ಸರಿ. ಜಾಗಿಲ್ಲ.